ಪ್ರಧಾನಿ ಮೋದಿ ರಾಜ್ಯಕ್ಕೆ ಆಗಮನ ಮಾಡ್ತಿರುವಂಥದ್ದು ರಾಗಿಗುಡ್ಡದಲ್ಲೂ ಬಂದು ಕೂಡ ಹಳದಿ ಮಾರ್ಗವನ್ನು ಇನಾಗ್ರೇಷನ್ ಮಾಡೋದಕ್ಕೆ ಇದೀಗ ಮಾತಾಡೋದಕ್ಕೆ ಸಂಸದ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ, ಯಾವ ರೀತಿ ಖುಷಿ ಇದೆ? ಅಲ್ಲ, ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಹಳದಿ ಮಾರ್ಗವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು 19 ಕಿಲೋಮೀಟರು. ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂಥ ನಂತರದಲ್ಲಿ ಮೊದಲು ನಮ್ಮ ಭಾರತ ದೇಶದಲ್ಲಿ 5 ನಗರಗಳಲ್ಲಿ ಮೆಟ್ರೋ ಇತ್ತು. ಇವತ್ತು 23 ನಗರಗಳಲ್ಲಿ ಮೆಟ್ರೋ ಬಂದಿದೆ. ಸುಮಾರು 200 ಕಿಲೋಮೀಟರ್ ಇದ್ದಂಥ ಮೆಟ್ರೋ ಇವತ್ತು ಅದರ ನೆಟ್ವರ್ಕ್ 1000 ಕಿಲೋಮೀಟ್ರಿಗೆ ಸ್ಟ್ರೆಚ್ ಆಗಿದೆ. ಇದು ಬಹಳ ಸಂತೋಷದ ವಿಚಾರ. ಈ ಭಾಗದ ಜನರಿಗೆ ಅಂದರೆ ಇಡೀ ಬೆಂಗಳೂರು ಜನರಿಗೆ ಬಹಳ ಅನುಕೂಲ ಆಗುತ್ತೆ. ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ, ಸಮಯ ಉಳಿಯುತ್ತೆ, ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗುತ್ತೆ, ಆರೋಗ್ಯ ದೃಷ್ಟಿಯಿಂದಲೂ ಬಹಳ ಒಳ್ಳೆಯದು. ಮತ್ತು ಜಯದೇವ ಜಂಕ್ಷನ್ನಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಇರೋದ್ರಿಂದ ರೋಗಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಇದಿಷ್ಟು ಸಂಸದ ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.